ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯದ ಇಂದಿನ ಕರೆಂಟ್ ಅಫೇರ್ಸ್ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮೇ 8 ಮತ್ತು 9, 2026ರ ಪ್ರಮುಖ ವಿದ್ಯಮಾನಗಳನ್ನ ಡಿಕೋಡ್ ಮಾಡಲಿದ್ದೇವೆ. ಕೆಎಎಸ್, ಪಿಎಸ್ಐ, ಎಫ್ಡಿಎ ಅಥವಾ ಪೊಲೀಸ್ ಕಾನ್ಸ್ಟೇಬಲ್, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇರಲಿ, ಈ ಮಾಹಿತಿ ನಿಮಗೆ ಪಕ್ಕಾ ಹೆಲ್ಪ್ ಆಗುತ್ತೆ. ಬನ್ನಿ, ತಡ ಮಾಡೋದ್ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ನಮ್ಮ ಅಜೆಂಡಾ ತುಂಬಾ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ವಿಜ್ಞಾನ ಮತ್ತು ಆರೋಗ್ಯದ ಬಗ್ಗೆ, ಆಮೇಲೆ ಸರ್ಕಾರಿ ಯೋಜನೆಗಳು ಮತ್ತು ಆರ್ಥಿಕತೆ, ನೆಕ್ಸ್ಟ್ ಭೂಗೋಳ ಮತ್ತು ಕ್ರೀಡೆ, ಹಾಗೆ ಲಾಸ್ಟಲ್ಲಿ ನಿಮಗಾಗಿ ಒಂದು ಸೂಪರ್ ಫಾಸ್ಟ್ ಕ್ವಿಕ್ ರಿವಿಷನ್. ರೆಡಿ ಅಲ್ವಾ? ಸರಿ, ನಮ್ಮ ಮೊದಲನೇ ಸೆಕ್ಷನ್ ಸ್ಟಾರ್ಟ್ ಮಾಡೋಣ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರೋಗ್ಯ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಟಾಪಿಕ್ಸಿಂದ ಗ್ಯಾರಂಟಿ ಕ್ವೆಶ್ಚನ್ಸ್ ಬಂದೇ ಬರುತ್ತೆ. ಇಲ್ಲಿದೆ ನೋಡಿ ಇವತ್ತಿನ ಮೊದಲನೇ ಪ್ರಶ್ನೆ. ಭಾರತದಲ್ಲಿ ಉದ್ಯೋಗದ ಒತ್ತಡ ಅಂದ್ರೆ ವರ್ಕ್ ಸ್ಟ್ರೆಸ್ ಅನ್ನ ಅಳೆಯೋದಕ್ಕೆ TAWS-16 TOS-16 ಅನ್ನೋ ಸಾಧನವನ್ನ ಯಾವ ಸಂಸ್ಥೆ ಡೆವಲಪ್ ಮಾಡಿದೆ? ಆಪ್ಷನ್ಸ್ ನೋಡಿ: ಏಮ್ಸ್, DRDO, ನಿಮ್ಹ್ಯಾನ್ಸ್ ಮತ್ತೆ ಇಸ್ರೋ. ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ನಿಮ್ಹ್ಯಾನ್ಸ್. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕೆಲಸದ ಒತ್ತಡನ ಸೈಂಟಿಫಿಕ್ ಆಗಿ ಅಳಿಯೋಕೆ ಈ ಪ್ರಶ್ನಾವಳಿ ಟೂಲ್ ರೆಡಿ ಮಾಡಿದ್ದಾರೆ. ಎಸ್ಪೆಷಲಿ IT ಮತ್ತೆ ಅಪ್ಯಾರಲ್ ಸೆಕ್ಟರ್ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಇದನ್ನ ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ. ಬೇರೆ ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಏಮ್ಸ್ ಬಂದು ಮೆಡಿಕಲ್, DRDO ಡಿಫೆನ್ಸ್, ಇಸ್ರೋ ಸ್ಪೇಸ್. ಆದ್ರೆ ಮಾನಸಿಕ ಆರೋಗ್ಯದ ವಿಚಾರ ಬಂದ್ರೆ ಅದು ಖಂಡಿತ ನಿಮ್ಹ್ಯಾನ್ಸ್ ಅಲ್ವಾ? ಹಾಗಾಗಿ ಉತ್ತರ ತುಂಬಾನೇ ಕ್ಲಿಯರ್. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಹ್ಯಾಂಟಾ ವೈರಸ್ ಮುಖ್ಯವಾಗಿ ಮನುಷ್ಯರಿಗೆ ಯಾವ ಪ್ರಾಣಿಯಿಂದ ಹರಡುತ್ತೆ? ನಾಯಿ, ಬೆಕ್ಕು, ಇಲಿ ಅಥವಾ ಹಸು? ಗೆಸ್ ಮಾಡಿದ್ರ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಲಿ. ನೋಡಿ, ಈ ಹ್ಯಾಂಟಾ ವೈರಸ್ ಅನ್ನೋದು ತುಂಬಾನೇ ಡೇಂಜರಸ್. ಸೋಂಕಿರೋ ಇಲಿಯ ಮೂತ್ರ ಅಥವಾ ಜೊಲ್ಲಿನ ಸಂಪರ್ಕಕ್ಕೆ ಬಂದ್ರೆ ಸಾಕು, ಇದು ಡೈರೆಕ್ಟ್ ಆಗಿ ಮನುಷ್ಯರಿಗೂ ಅಟ್ಯಾಕ್ ಆಗುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಜ್ವರ, ಉಸಿರಾಟದ ತೊಂದರೆ, ಜೊತೆಗೆ ಕಿಡ್ನಿ ಸಮಸ್ಯೆಗಳು ಕೂಡ ಶುರುವಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಇದೇ ಪ್ರಶ್ನೆಯಲ್ಲಿ ಬೇರೆ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನೇ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಅನ್ನೋದು. ನಾಯಿಯಿಂದ ರೇಬೀಸ್ ಬರುತ್ತೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಬೆಕ್ಕಿನಿಂದ ಟಾಕ್ಸೋಪ್ಲಾಸ್ಮೋಸಿಸ್ ಅನ್ನೋ ಸೋಂಕು ಬರಬಹುದು. ಇನ್ನು ಹಸುವಿನಿಂದ ಬ್ರುಸೆಲೋಸಿಸ್ ಅಥವಾ ಕ್ಷಯರೋಗ ಅಂದ್ರೆ TB ಬರೋ ಚಾನ್ಸ್ ಇರುತ್ತೆ. ಸೊ ಮೆಕ್ಕಿದ್ದು ಇಲ್ಲಿ ಮಾತ್ರ. ಒಂದೇ ಪ್ರಶ್ನೆ ಓದಿದ್ರೂ 4 ರೋಗಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ವಿ. ಇದೇ ಅಲ್ವಾ ಸ್ಮಾರ್ಟ್ ಸ್ಟಡಿ? ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಥಲಸ್ಸೇಮಿಯಾ ಕಾಯಿಲೆಯಿಂದ ಬಳಲುತ್ತಿರೋ ಮಕ್ಕಳಿಗೆ ಈ ಕೆಳಗಿನ ಯಾವ ಟೆಸ್ಟ್ ಅನ್ನ ಉಚಿತವಾಗಿ ಮಾಡಲಾಗ್ತಿದೆ? ECG, MRI, HLA ಅಥವಾ CT ಸ್ಕ್ಯಾನ್? ಆನ್ಸರ್ ಬಂದು ಆಪ್ಷನ್ ಸಿ, HLA ಟೆಸ್ಟ್. ಈ ಥಲಸ್ಸೇಮಿಯಾ ಅನ್ನೋದು ವಂಶಪಾರಂಪರ್ಯವಾಗಿ ಬರುವಂತಹ ಒಂದು ರಕ್ತ ಸಂಬಂಧಿ ಕಾಯಿಲೆ. ನಿಮಗೆ ಗೊತ್ತಿರ್ಲಿ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 10 ರಿಂದ 15 ಸಾವಿರ ಮಕ್ಕಳು ಈ ಕಾಯಿಲೆ ಜೊತೆನೇ ಹುಟ್ಟುತ್ತಾರೆ. ಅವರಿಗೆ ಶಾಶ್ವತ ಚಿಕಿತ್ಸೆ ಅಂದ್ರೆ ಅದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾತ್ರ. ಅದಕ್ಕೆ ಮ್ಯಾಚ್ ಆಗೋ ಡೋನರ್ನ ಹುಡುಕೋಕೆ DKMS ಫೌಂಡೇಶನ್ ಅವರು ಈ HLA ಟೆಸ್ಟ್ ಅನ್ನ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಿರೋ ಬೇರೆ ಮೆಡಿಕಲ್ ಟೆಸ್ಟ್ಗಳು ಯಾವುದಕ್ಕೆ ಅಂತಾನೂ ಒಮ್ಮೆ ಕ್ವಿಕ್ ಆಗಿ ನೋಡ್ಬಿಡೋಣ. ECG ಅನ್ನೋದು ಹಾರ್ಟ್ ಆಕ್ಟಿವಿಟಿ ಚೆಕ್ ಮಾಡೋಕೆ, MRI ಬಂದು ನಮ್ಮ ದೇಹದ ಒಳಾಂಗಗಳು, ಸ್ಪೆಷಲಿ ಸಾಫ್ಟ್ ಟಿಶ್ಯೂಸ್ ಇಮೇಜ್ ತೆಗೆಯೋಕೆ ಯೂಸ್ ಮಾಡ್ತಾರೆ. ಇನ್ನು CT ಸ್ಕ್ಯಾನ್ ಅಂದ್ರೆ ಬಾಡಿಯ ಒಳಗಡೆ 3D ಸ್ಕ್ಯಾನ್ ಮಾಡೋ ತಂತ್ರಜ್ಞಾನ. ಆದ್ರೆ HLA ಟೆಸ್ಟ್ ಸ್ಪೆಸಿಫಿಕ್ ಆಗಿ ಸ್ಟೆಮ್ ಸೆಲ್ ಅಥವಾ ಬೋನ್ ಮ್ಯಾರೋ ಮ್ಯಾಚಿಂಗ್ಗೆ ಮಾತ್ರ ಯೂಸ್ ಆಗುತ್ತೆ. ಈ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿರ್ಲಿ. ಆಲ್ ರೈಟ್, ಈಗ ಸ್ವಲ್ಪ ಸ್ಪೇಸ್ ಟೆಕ್ನಾಲಜಿ ಕಡೆ ಬರೋಣ. ನಾಸಾ 2026ರಲ್ಲಿ ಪರೀಕ್ಷೆ ಮಾಡಿದ 120 ಕಿಲೋವಾಟ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಸಿಸ್ಟಮ್ ಯಾವುದು? ಅಯಾನ್, ಕ್ರಯೋಜೆನಿಕ್, MPD ಥ್ರಸ್ಟರ್ ಅಥವಾ ಸಾಲಿಡ್ ರಾಕೆಟ್? ಆನ್ಸರ್ ಗೊತ್ತಾ? ಸರಿಯಾದ ಉತ್ತರ ಆಪ್ಷನ್ ಸಿ, ಮ್ಯಾಗ್ನೆಟೋಪ್ಲಾಸ್ಮಾ ಡೈನಾಮಿಕ್ ಅಂದ್ರೆ ಶಾರ್ಟ್ ಆಗಿ MPD ಥ್ರಸ್ಟರ್. ಅಮೆರಿಕಾದ ಜೆಟ್ ಪ್ರೊಪಲ್ಷನ್ ಲ್ಯಾಬಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದಾರೆ. ಇದು US ಅಲ್ಲೇ ನಡೆದ ಅತ್ಯಂತ ಪವರ್ಫುಲ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಟೆಸ್ಟ್. ನಾವೆಲ್ಲ ಕೇಳಿರೋ ನಾರ್ಮಲ್ ಕ್ರಯೋಜೆನಿಕ್ ಅಥವಾ ಸಾಲಿಡ್ ರಾಕೆಟ್ ತರ ಇದಲ್ಲ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿಕೊಂಡು ಪ್ಲಾಸ್ಮಾನ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೊರಗಿಬಿಡುತ್ತೆ. ಫ್ಯೂಚರ್ ಸ್ಪೇಸ್ ಟ್ರಾವೆಲ್ಗೆ ಇದು ದೊಡ್ಡ ಮಟ್ಟದ ಕ್ರಾಂತಿನೇ ಸರಿ. ನಾಸಾ ಬಗ್ಗೆ ಮಾತಾಡ್ತಿರೋವಾಗ ನಮ್ಮ ಹೆಮ್ಮೆಯ ಇಸ್ರೋನ ಮರೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಎಕ್ಸಾಮ್ಗೆ ಈ ಕಂಪ್ಯಾರಿಸನ್ ಕೂಡ ಇಂಪಾರ್ಟೆಂಟ್. ನಾಸಾ 1958ರಲ್ಲಿ ವಾಷಿಂಗ್ಟನ್ DCಯಲ್ಲಿ ಶುರುವಾಯಿತು. ಆದ್ರೆ ಇಸ್ರೋ 1969ರಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾಯಿತು. ನಾಸಾದ ದೊಡ್ಡ ಅಚೀವ್ಮೆಂಟ್ಸ್ ಅಂದ್ರೆ ಅಪೋಲೋ 11 ಮತ್ತು ಇತ್ತೀಚಿನ ಆರ್ಟೆಮಿಸ್ ಮಿಷನ್. ಅದೇ ನಮ್ಮ ಇಸ್ರೋ ಬಗ್ಗೆ ಹೇಳೋದಾದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಚಂದ್ರಯಾನ 3, ಮಂಗಳಯಾನ, ಹಾಗೆ ಮುಂದೆ ಬರ್ತಿರೋ ಗಗನಯಾನ್, ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. ಸರಿ, ಈಗ 2ನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಸರ್ಕಾರಿ ಯೋಜನೆಗಳು, ಎಕಾನಮಿ ಮತ್ತೆ ಕಾರ್ಪೊರೇಟ್ ವಲಯದ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಈ ಪ್ರಶ್ನೆ ತುಂಬಾನೇ ಹೈಲೈಟ್ ಆಗಿದೆ. ವಿಶೇಷಚೇತನರ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿದ ಆಪ್ ಯಾವುದು? ಸೇವಾ ಸಿಂಧು, ಆದಿದ್ವಾರ, ಶಕ್ತಿ ಅಥವಾ ಉದ್ಯೋಗ ಮಿತ್ರ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ,
ಆದಿದ್ವಾರ ಆಪ್. ಸಚಿವರಾದ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದನ್ನ ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ್ರು. ವಿಶೇಷ ಚೇತನರಿಗೆ ಯಾವ್ಯಾವ ಕಂಪನಿಯಲ್ಲಿ ಕೆಲಸ ಇದೆ, ಅವರಿಗೆ ಸ್ಕಿಲ್ ಟ್ರೈನಿಂಗ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ಒಂದೇ ಕಡೆ ಕೊಡೋ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು. ಇದೇ ಆಗಸ್ಟಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಇವರಿಗಾಗಿನೇ ಒಂದು ದೊಡ್ಡ ಉದ್ಯೋಗ ಮೇಳ ಕೂಡ ನಡೀತಾ ಇದೆ. ನೋಡಿ, ಎಕ್ಸಾಮ್ಸಲ್ಲಿ ಈ ಸ್ಕೀಮ್ ಹೆಸರುಗಳು ತುಂಬಾನೇ ಕನ್ಫ್ಯೂಸ್ ಮಾಡ್ತವೆ. ಹಾಗಾಗಿ ಇಲ್ಲೊಮ್ಮೆ ಕ್ಲಿಯರ್ ಮಾಡ್ಕೊಳ್ಳೋಣ. ಸೇವಾ ಸಿಂಧು ಅಂದ್ರೆ ಗೌರ್ಮೆಂಟ್ ಸರ್ವಿಸ್ಗಳನ್ನ ತಲುಪಿಸೋ ಪೋರ್ಟಲ್. ಶಕ್ತಿ ಯೋಜನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆಯರ ಫ್ರೀ ಬಸ್ ಪ್ರಯಾಣ. ಉದ್ಯೋಗ ಮಿತ್ರ ಬಂದು ಜನರಲ್ ಆಗಿ ಎಲ್ಲರಿಗೂ ಉದ್ಯೋಗದ ಮಾಹಿತಿ ನೀಡುತ್ತೆ. ಆದ್ರೆ ಆದಿತ್ವಾರ ಪಕ್ಕಾ ವಿಶೇಷ ಚೇತನರ ಸಬಲೀಕರಣಕ್ಕೆ ಮಾಡಿರೋ ಆಪ್. ಈ ಮೈನರ್ ಡಿಫರೆನ್ಸ್ಗಳನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಕಾರ್ಪೊರೇಟ್ ಸೆಕ್ಟರಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಫೇಮಸ್ ಬಯೋಕಾನ್ ಸಂಸ್ಥೆಯ ಮುಂದಿನ ಉತ್ತರಾಧಿಕಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸುಧಾಮೂರ್ತಿ, ಕ್ಲೇರ್ ಮಜುಮ್ದಾರ್, ನಂದನ್ ನಿಲೇಕಣಿ ಅಥವಾ ರೋಶ್ನಿ ನಾಡರ್? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಲೇರ್ ಮಜುಮ್ದಾರ್. ಸುಧಾಮೂರ್ತಿ, ನಂದನ್ ನಿಲೇಕಣಿ ಇನ್ಫೋಸಿಸ್ಗೆ ಸಂಬಂಧಪಟ್ಟವರು, ರೋಶ್ನಿ ನಾಡರ್ HCLನವರು. ಅದೇ ಬಯೋಕಾನ್ನ ಹೊಸ ನಾಯಕಿಯಾಗಿ 37 ವರ್ಷದ ಕ್ಲೇರ್ ಮಜುಮ್ದಾರ್ ಬರ್ತಾ ಇದ್ದಾರೆ. ಇವರ ಪ್ರೊಫೈಲ್ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಇವರು MIT ಮತ್ತೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕ್ಯಾನ್ಸರ್ ಬಯಾಲಜಿ ಬಗ್ಗೆ PhD ಮಾಡಿದ್ದಾರೆ. ಜೊತೆಗೆ ಬಿಕಾರ ಥೆರಪ್ಯೂಟಿಕ್ಸ್ ಅನ್ನೋ ಕಂಪನಿಯ CEO ಕೂಡ ಹೌದು. 1978ರಲ್ಲಿ ಶುರುವಾದ ಈ ಬಯೋಕಾನ್ ಸಂಸ್ಥೆಯ ಲೀಡರ್ಶಿಪ್ ಚೇಂಜ್ ಹೇಗೆ ಆಗತ್ತೆ ಅನ್ನೋದಕ್ಕೆ ಕಿರಣ್ ಮಜುಮ್ದಾರ್ ಶಾ ಅವರು ಒಂದು 5 ವರ್ಷದ ಪ್ಲಾನ್ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಸ್ಟೆಪ್ಪಲ್ಲಿ ಈ ಟ್ರಾನ್ಸಿಷನ್ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಲೇರ್ ಮಜುಮ್ದಾರ್ ಅವರು ನಿಧಾನವಾಗಿ ಕಂಪನಿಯ ನಾಯಕತ್ವದ ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾರೆ. ಮತ್ತೆ ಫೈನಲ್ ಆಗಿ ಅವರು ಕಂಪ್ಲೀಟ್ ಆಗಿ ಬಯೋಕಾನ್ನ ಚೇರ್ಪರ್ಸನ್ ಆಗಿ ಅಧಿಕಾರ ತಗೊಳ್ತಾರೆ. ಬನ್ನಿ ಈಗ 3ನೇ ಸೆಕ್ಷನ್ ಜಿಯೋಗ್ರಫಿ ಮತ್ತು ಪ್ರಮುಖ ಕ್ರೀಡಾ ಅಪ್ಡೇಟ್ಸ್ ಕಡೆ ಹೋಗೋಣ. ಜಿಯೋಗ್ರಫಿ ಮತ್ತೆ ಎನ್ವಿರಾನ್ಮೆಂಟ್ ಕಡೆಯಿಂದ ಈ ಪ್ರಶ್ನೆ ಇದೆ. ಪ್ರಪಂಚದ ಅತಿ ದೊಡ್ಡ ಸಮುದ್ರದ ಮೇಲಿನ ಗಾಳಿ ವಿದ್ಯುತ್ ಯೋಜನೆ ಅಂದ್ರೆ ಆಫ್ಶೋರ್ ವಿಂಡ್ ಫಾರ್ಮ್ ಹಾರ್ನ್ಸಿ 3 ಯಾವ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ? ಜರ್ಮನಿ, ಡೆನ್ಮಾರ್ಕ್, ಯುನೈಟೆಡ್ ಕಿಂಗ್ಡಮ್ ಅಥವಾ ನಾರ್ವೆ? ರೈಟ್ ಆನ್ಸರ್ ಆಪ್ಷನ್ ಸಿ, UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಜರ್ಮನಿ, ಡೆನ್ಮಾರ್ಕ್ ಎಲ್ಲ ವಿಂಡ್ ಎನರ್ಜಿಲಿ ಫಾರ್ವರ್ಡ್ ಇದ್ರೂ ಕೂಡ ಈ ಜೈಂಟ್ ಪ್ರಾಜೆಕ್ಟ್ ಬಂದು UKನ ನಾರ್ತ್ ಸಿಯಲ್ಲಿ ಆಗ್ತಾ ಇದೆ. ಇದರ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಬರೋಬ್ಬರಿ 3.3 ಮಿಲಿಯನ್ ಅಂದ್ರೆ 33 ಲಕ್ಷ ಮನೆಗಳಿಗೆ ಸ್ವಚ್ಛ ವಿದ್ಯುತ್ ಕೊಡುವಷ್ಟು ದೊಡ್ಡ ಪ್ರಾಜೆಕ್ಟ್ ಇದು. ಜಸ್ಟ್ ಇಮ್ಯಾಜಿನ್. ಗಾಳಿ ವಿದ್ಯುತ್ ಬಗ್ಗೆ ಮಾತಾಡಬೇಕಾದ್ರೆ ಯಾರು ಟಾಪಲ್ಲಿದ್ದಾರೆ ಅನ್ನೋದು ಗೊತ್ತಿರಬೇಕಲ್ವಾ? ಗ್ಲೋಬಲ್ ಲೆವೆಲಲ್ಲಿ ನೋಡಿದ್ರೆ ಚೀನಾ ನಂಬರ್ 1. ಇನ್ನು ನಮ್ಮ ಇಂಡಿಯಾದಲ್ಲಿ ತಮಿಳುನಾಡು ಫಸ್ಟ್ ಪ್ಲೇಸ್ನಲ್ಲಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆ ಗಾಳಿ ವಿದ್ಯುತ್ ಉತ್ಪಾದನೆಯಲ್ಲಿ ಟಾಪ್ನಲ್ಲಿದೆ. ಎಕ್ಸಾಮ್ಸಲ್ಲಿ ಈ ರ್ಯಾಂಕಿಂಗ್ಸ್ ಬಗ್ಗೆ ಡೈರೆಕ್ಟ್ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಹಾಗಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಭಾರತದ ನದಿ ವ್ಯವಸ್ಥೆ ಅಂದ್ರೆ ರಿವರ್ ಸಿಸ್ಟಮ್ ಬಗ್ಗೆ ಒಂದು ಪ್ರಶ್ನೆ. ತೀಸ್ತಾ ನದಿ ಯಾವ ನದಿಯ ಉಪನದಿ? ಗಂಗಾ, ಯಮುನಾ, ಬ್ರಹ್ಮಪುತ್ರ ಅಥವಾ ಮಹಾನದಿ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಬ್ರಹ್ಮಪುತ್ರ. ನೋಡಿ, ಈ ತೀಸ್ತಾ ನದಿ ಸಿಕ್ಕಿಂನ ತ್ಸೋಲ್ ಲಾಮೋ ಅನ್ನೋ ಸರೋವರದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಸಿಕ್ಕಿಂ ಪಶ್ಚಿಮ ಬಂಗಾಳದ ಮೂಲಕ ಹರಿದು ಲಾಸ್ಟ್ಗೆ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಜಮುನಾ ಅಂದ್ರೆ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತೆ. ಪಾತ್ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಬೇರೆ ನದಿಗಳು ಎಲ್ಲಿ ಹುಟ್ಟುತ್ತೆ ಅಂತ ಕ್ವಿಕ್ ಆಗಿ ರಿವೈಸ್ ಮಾಡ್ಬಿಡೋಣ. ಗಂಗಾ ನದಿ ಗಂಗೋತ್ರಿ ಗ್ಲೇಷಿಯರಲ್ಲಿ ಉಗಮ ಆಗುತ್ತೆ. ಯಮುನಾ ನದಿ ಯಮುನೋತ್ರಿಯಲ್ಲಿ. ಇನ್ನು ಮಹಾನದಿ ಛತ್ತೀಸ್ಗಢದಲ್ಲಿ ಹುಟ್ಟಿ ಒಡಿಶಾ ಕಡೆ ಹರಿಯುತ್ತೆ. ಬ್ರಹ್ಮಪುತ್ರ ನದಿ ಟಿಬೆಟಲ್ಲಿ ಹುಟ್ಟಿ ಇಂಡಿಯಾಗೆ ಬಂದು ಆಮೇಲೆ ಬಾಂಗ್ಲಾದೇಶದಲ್ಲಿ ತೀಸ್ತಾ ನದಿಯನ್ನ ಜಾಯಿನ್ ಆಗುತ್ತೆ. ಜಾಗ್ರಫಿ ಓದಬೇಕಾದ್ರೆ ಈ ನದಿಗಳ ಒರಿಜಿನ್ ಮತ್ತೆ ಪಾತ್ಗಳು ಅಕ್ಷರಶಃ ನಿಮ್ಮ ತಲೆಯಲ್ಲಿ ಮ್ಯಾಪ್ ತರ ಫಿಕ್ಸ್ ಆಗಿರ್ಬೇಕು. ಸ್ಪೋರ್ಟ್ಸ್ ನ್ಯೂಸ್ಗೆ ಬರೋಣ ಈಗ. 2026ರ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಯಾವ ನಗರದಲ್ಲಿ ನಡೆಯಲಿದೆ? ಮುಂಬೈ, ಚೆನ್ನೈ, ನ್ಯೂ ಡೆಲ್ಲಿ ಅಥವಾ ಹೈದರಾಬಾದ್? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂ ಡೆಲ್ಲಿ ಅಂದ್ರೆ ನವದೆಹಲಿ. 2026ರ ಜುಲೈ 27ರಿಂದ ಆಗಸ್ಟ್ 2ರವರೆಗೆ ದೆಹಲಿಯ ತ್ಯಾಗರಾಜ್ ಸ್ಟೇಡಿಯಂನಲ್ಲಿ ಈ ಬಿಗ್ ಇವೆಂಟ್ ನಡೀತಾ ಇದೆ. ಇದರಲ್ಲಿ 35ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸ್ತಾ ಇರೋದು ನಮ್ಮ ಭಾರತದಲ್ಲಿ ಟೇಬಲ್ ಟೆನ್ನಿಸ್ಗೆ ಸಿಗ್ತಾ ಇರೋ ದೊಡ್ಡ ಬೂಸ್ಟ್ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಕೊನೆಯ MCQ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಿಸ್ತಾರೆ? ಮೇ 5, 7, 10 ಅಥವಾ 15? ಆನ್ಸರ್ ಬಂದು ಆಪ್ಷನ್ ಬಿ, ಮೇ 7. 1996ರಲ್ಲಿ ಇದನ್ನ ಶುರು ಮಾಡಿದ್ರು. ಮೇನ್ ರೀಸನ್ ಏನಪ್ಪಾ ಅಂದ್ರೆ ಯುವಜನರಲ್ಲಿ ಸ್ಪೋರ್ಟ್ಸ್ ಮತ್ತೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ತರದು. ಅಥ್ಲೆಟಿಕ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದಿಗ್ಗಜರು. ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನೀರಜ್ ಚೋಪ್ರಾ, ನಮ್ಮ ಟ್ರ್ಯಾಕ್ ಕ್ವೀನ್ PT ಉಷಾ, ಫ್ಲೈಯಿಂಗ್ ಸಿಖ್ ಮಿಲ್ಖಾ ಸಿಂಗ್ ಹಾಗೆ ಹಿಮಾ ದಾಸ್. ಇವರೆಲ್ಲರ ಡೆಡಿಕೇಶನ್ ನಮ್ಮೆಲ್ಲರಿಗೂ ಯಾವತ್ತಿದ್ರೂ ದೊಡ್ಡ ಇನ್ಸ್ಪಿರೇಷನ್. ಓಕೆ, ಈಗ ನಮ್ಮ ಲಾಸ್ಟ್ ಸೆಕ್ಷನ್ ರ್ಯಾಪಿಡ್ ಫೈರ್ ಕ್ವಿಕ್ ರಿವಿಷನ್. ಕಳೆದ ಕೆಲವು ತಿಂಗಳುಗಳಲ್ಲಿ ನ್ಯೂಸ್ನಲ್ಲಿದ್ದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಪಟಾಪಟ್ ಅಂತೆ ರಿವೈಸ್ ಮಾಡೋಣ. ರೆಡಿನಾ? ಪಾಯಿಂಟ್ ನಂಬರ್ 1, ವಿಶ್ವ ಹೋಮಿಯೋಪತಿ ದಿನ ಏಪ್ರಿಲ್ 10. ಈ ವರ್ಷದ ಥೀಮ್ ಸಸ್ಟೈನಬಲ್ ಹೆಲ್ತ್. 2ನೇದು, ವೇಸ್ಟ್ ಟು ವೆಲ್ತ್ ಕಾರ್ಯಾಗಾರನ ಕಾನೂನಿ ಸಚಿವಾಲಯ ಆಯೋಜಿಸಿತು. 3, ಸತ್ಪರ್ ರಾಮ್ ತಪಸ್ವಿರಾಜ್ ಅನ್ನೋ ಹನುಮಾನ್ ಚಾಲೀಸಾ ಪುಸ್ತಕನ ಬರೆದವರು ಆಶುತೋಷ್ ಅಗ್ನಿಹೋತ್ರಿ.
4 2026ರ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ಪಲ್ಲಿ ಭಾರತಕ್ಕೆ ಮೊದಲನೇ ಸ್ಥಾನ. 5 PME ಡ್ರೈವ್ ಅನ್ನೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರಮೋಟ್ ಮಾಡೋ ಸ್ಕೀಮ್. 6 ಸೈಕ್ಲೋನ್ 4 ಇದು ಭಾರತ ಮತ್ತೆ ಈಜಿಪ್ಟ್ ನಡುವಿನ ಜಂಟಿ ಮಿಲಿಟರಿ ಎಕ್ಸರ್ಸೈಸ್. 7 ಗ್ರೀನ್ ಶಿಪ್ಪಿಂಗ್ಗಾಗಿ ಕಾಂಡ್ಲಾ ಬಂದರಿನಲ್ಲಿ ಮೆಥನಾಲ್ ಬಂಕರಿಂಗ್ ಶುರುವಾಗಿದೆ. 8 ಆಪರೇಷನ್ ಹಿಮ್ ಸೇತು ಅಂದ್ರೆ ಸಿಕ್ಕಿಂನಲ್ಲಿ ನಮ್ಮ ಆರ್ಮಿ ನಡೆಸಿನ ರೆಸ್ಕ್ಯೂ ಆಪರೇಷನ್. 9 ಬೆಂಗಳೂರಿನ CNS ಸೆನ್ಸ್ ವಿಜ್ಞಾನಿಗಳಿಂದ ನ್ಯಾನೋ ಶೀಟ್ಸ್ ಆವಿಷ್ಕಾರ. ಇದಿಷ್ಟು ಪಾಯಿಂಟ್ಸ್ ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಆಗಿರ್ಲಿ. ಸ್ನೇಹಿತರೆ, ಫೈನಲಿ ನಾವು ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಇವತ್ತಿನ ನಿಮ್ಮ ಅಭ್ಯಾಸದ ಪ್ರಶ್ನೆ ಇಲ್ಲಿದೆ. ಪ್ರತಿ ವರ್ಷ ವಿಶ್ವ ಥ್ಯಾಲಾಸೀಮಿಯಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆನ್ಸರ್ನ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಬರೀ ಆನ್ಸರ್ ಮಾಡೋದಲ್ಲ, ಭವಿಷ್ಯದ ಅಧಿಕಾರಿಗಳಾಗಿ ಇಂಥ ಕಾಯಿಲೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸೋದು ಕೂಡ ನಮಗಿರೋ ಜವಾಬ್ದಾರಿ. ಹಾಗೆ ಮಾರ್ಚ್ 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಓದುತ್ತಾ ಇರಿ. ನಿಮ್ಮ ಜ್ಞಾನದ ಹಸಿವು ಸದಾ ಹೀಗೆಯೇ ಇರ್ಲಿ. ನಮಸ್ಕಾರ.